ನೋಡಿ, ವಿಶೇಷವಾಗಿ ಈ ವೃಶ್ಚಿಕ ರಾಶಿಯವರ ಮನೇಲಿ ಶನಿ ಕಾಲು ಮುರ್ಕೊಂಡು ಕೂತಿದ್ದಾನೆ ಕಣ್ರಿ. ಕಷ್ಟನ ಫುಟ್ಬಾಲ್ ಒದ್ದಂಗೆ ಒದ್ರು ಅದು ನಿಮ್ಮ ಹಿಂದೆನೇ ಓಡ್ಕೊಂಡು ಬರುತ್ತೆ. ಉಂಡಾ ಮುಚ್ಚೋ, ಈಗಲೂ ನಿಮ್ಮನೇಲಿ ಒಂದು ದೊಡ್ಡ ಬದಲಾವಣೆ ಆಗತ್ತೆ. ಅದು ಒಳ್ಳೇದಾ ಕೆಟ್ಟದ್ದ ಅಂತ ನೀವೇ ನಿರ್ಧಾರ ಮಾಡಬೇಕು. ನೆಗೆದು ಬಿತ್ತು. ಮುಂದಿನ ತಿಂಗಳಿಂದ ಕೇಬಲ್ನ ಅವನಿಗೆ ಬಿಲ್ಲೇ ಕಟ್ಟಬಾರ್ದು ಅನಿಸುತ್ತೆ. ರಾಶಿ ಬದಲಾಯಿಸಬೇಕು ಅಥವಾ ಈ ಗುರೂಜಿನ ಬದಲಾಯಿಸಬೇಕು. ರಾಶಿನ ಬದಲಾಯಿಸೋದ? ನನ್ನ ನಕ್ಷತ್ರಕ್ಕೆ ರಾಶಿ ಬಹಳ ಚೆನ್ನಾಗಿ ಹೊಂದ್ಕೊಂಡಿದೆ. ನನ್ನ ಸ್ಟಾರ್ ಏನು? ಈ ಗುರೂಜಿ ಬರೀ ಕಾಫಿ ಕೊಟ್ಬಿಟ್ರೆ ಹಾಳು ಮುಳು ಏನೂ ಇಲ್ವಾ? ತರ್ತೀನಿ ತಾತ. ಅಪ್ಪನಿಗೆ ಅಂತ ತಂದೆ. ಎಲ್ಲೋದ್ರು ಇವರು? ಬೀಗ್ರೆ, ಇದೇನಿದು? ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟ್ರಿ? ಇನ್ನೆಲ್ಲಿಗೆ? ನಮ್ಮ ಮನೆಗೆ. ಯಾಕಪ್ಪ, ಏನಾಯ್ತು? ಆಗೋದೇನಿದೆ, ಮಗಳ ಮನೆಯಲ್ಲಿ ಸ್ವಲ್ಪ ದಿವಸ ಇರೋಣ ಅಂತ ಬಂದೆ. ಎಷ್ಟು ದಿವಸ ಅಂತ ಇರೋಕ್ಕಾಗತ್ತಮ್ಮ? ಅಲ್ಲ ಬೀಗ್ರೆ, ಅಲ್ಲಿ ಒಬ್ಬರೇ ಇರೋದಕ್ಕಿಂತ ಇಲ್ಲಿ ಮಗಳ ಜೊತೆಲಿ ಇರಬಹುದಲ್ವಾ? ಹೌದಪ್ಪ, ನಿನ್ನ ಊಟ ತಿಂಡಿನೂ ಸರಿಯಾಗಿ ಮಾಡಲ್ಲ. ಹಾಗೇನೂ ಇಲ್ಲ ಮಗಳೇ. ಕೇಶವನು ಬರ್ತಿರ್ತಾನೆ, ನಾನು ಆರಾಮಾಗಿರ್ತೀನಿ. ಈಗೆಲ್ಲ ಸರಿ ಹೋಯ್ತಲ್ಲ, ನನ್ನ ಮನಸ್ಸಿಗೂ ಸಮಾಧಾನ ಆಯಿತು. ಇನ್ನೂ ಇಲ್ಲಿದ್ರೆ ತಪ್ಪಾಗತ್ತೆ. ಈ ಮನೆಗೆ ನಾನೇನಿದ್ರು ಅತಿಥಿ ಅಷ್ಟೇ. ಯಾಕೆ ಹಾಗೆಲ್ಲ ಹೇಳ್ತೀರಿ ಬೀಗ್ರೆ? ಇದು ನಿಮ್ಮ ಮನೇನೂ ಹೌದು. ನಿಮಗೆ ಯಾವಾಗ ಬೇಕಾದ್ರೂ ಬರಬಹುದು, ಎಷ್ಟು ದಿವಸ ಬೇಕಾದ್ರೂ ಇರಬಹುದು. ಹಾಗೆ ಹೇಳೋದು ನಿಮ್ಮ ದೊಡ್ಡ ಮನಸ್ಸು. ಹಬ್ಬ ಹರಿದಿನಗಳಿದ್ದಾಗ ಬರ್ತೀನಿ, ನೀವು ನಮ್ಮ ಮನೆಗೆ ಬರ್ತಾ ಇರಿ. ಇಷ್ಟು ದಿನ ಇದ್ನಲ್ಲ, ಸಾಕು. ಒತ್ತಾಯ ಮಾಡಿಬಿಡಿ ದತ್ತಣ್ಣ, ನಾನು ಬರ್ತೇನೆ. ಆಯಿತು ಬೀಗ್ರೆ, ನಿಮ್ಮ ನಿರ್ಧಾರಕ್ಕೂ ನಾನು ಗೌರವ ಕೊಡಬೇಕಲ್ವಾ? ಹೋಗಿ ಬನ್ನಿ. ಆದರೆ ನಿಮಗೆ ಯಾವಾಗ ಬರಬೇಕು ಅಂತ ಅನ್ಸಿದ್ರು ನಿಸ್ಸಂಕೋಚವಾಗಿ ಬನ್ನಿ. ಖಂಡಿತ ದತ್ತಣ್ಣ. ನಾನು ಬರಲಾ ಮಗಳೇ? ಮಾಮ್ ದೊಡ್ಡಪ್ಪನ ರೂಮಲ್ಲಿ. ಮಾಮ್, ವಾಟ್ ಆರ್ ಯು ಡೂಯಿಂಗ್? ಕಾಣ್ತಿಲ್ವಾ? ಐ ನೋ ಮಾಮ್, ಬ್ಯಾಗ್ ತುಂಬ್ತಾ ಇದೆಯಾ? ಅದು ತುಳಸಿ ಅವ್ರ ಸ್ಯಾರೀಸು. ಇಷ್ಟು ದಿನದಿಂದ ಕಾಯ್ತಾ ಇದ್ದ ಕ್ಷಣ ಈಗ ಬಂದಿದೆ ಬೇಬಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಆಮೇಲೆ ನಿನಗೆ ಗೊತ್ತಾಗತ್ತೆ ಈ ಮನೆಯಲ್ಲಿ ಏನೇನು ನಡೆಯುತ್ತೆ ಅಂತ. ಅಲ್ಲ ಮಾಮ್, ಅಭಿಬ್ರೋನ ಬಳಸ್ಕೊಂಡು ನೀನು ಎಂಥ ಗೇಮ್ ಆಡ್ಬಿಟ್ಟೆ. ನಿನಗೆ ಹೇಳಿದ್ದೀನಿ ಎಲ್ಲದರಲ್ಲೂ ಇಂಟರ್ಫಿಯರ್ ಆಗಬೇಡ ಅಂತ. ನಿನಗೆಲ್ಲ ಗೊತ್ತಿದೆ ಅಂತ ತೋರಿಸ್ಕೊಳ್ಬೇಕು ಅಂತಿಲ್ಲ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಈ ಮನೆ ನೆಮ್ಮದಿ ವಾಪಸ್ ಬರುತ್ತೆ. ಎಲ್ಲ ಮೊದಲಿನ ಥರನೇ ಆಗುತ್ತೆ. ಮಾಮ್, ನೀನು ಹೀಗೆ ಡೈರೆಕ್ಟಾಗಿ ಹೋಗಕ್ಕೆ ಹೇಳಿದ್ರೆ ಎಲ್ರಿಗೂ ನೀನೇ ಎಲ್ಲ ಮಾಡಿಸಿದ್ದು ಅಂತ ಗೊತ್ತಾಗಲ್ವಾ? ನೀನು ಏನು ಮಾಡಕ್ಕೆ ಹೊರಟಿದ್ಯಾ? ಜಸ್ಟ್ ವೇಟ್ ಆ್ಯಂಡ್ ವಾಚ್.
ಬಂದ್ಯಾ? ಇಲ್ಲೇನು ಮಾಡ್ತಿದ್ಯಾ? ಫೋನಲ್ಲಿ ನೋಡಿದ್ರೆ ಅಳ್ತಾ ಇದ್ದೆ, ಇಲ್ಲಿ ಆರಾಮಾಗೆ ಕೂತಿದ್ಯಾ? ಮತ್ತೇನಾದರೂ ಹೊಸ ಪ್ಲಾನ್ ಹಾಕಿದ್ಯಾ? ನೋಡು ನೋಡು, ನೀನು ನಾನು ಇನ್ನೂ ಕಳ್ಳಿ ಥರನೇ ನೋಡ್ತಿದ್ಯಲ್ಲ ಅಣ್ಣ. ಅದೇ ತಾನೇ ನೀನು. ನೋಡು, ನೀನು ನಮ್ಮ ಮನೆಗೆ ಬಂದು ಅಷ್ಟು ದುಡ್ಡನ್ನ ಕತ್ಕೊಂಡು ಹೋದ್ರು ನಾನು ಇಲ್ಲಿಗೆ ಬಂದು ನಿನ್ನ ಹತ್ರ ಮಾತಾಡ್ತಿದ್ದೀನಿ ಅಂತಂದರೆ ಅರ್ಥ ಮಾಡ್ಕೊ, ನಾನು ನಿಂಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ ಅಂತ. ಹೇಳು, ಏನು ವಿಷಯ? ಅಣ್ಣ, ಅದು ನಾನು ಪ್ರೆಗ್ನೆಂಟ್. ವಾಟ್? ಸೀರಿಯಸ್ಲಿ? ಎಂತ ಪೆದ್ದು ನೋಡು ನಾನು. ನೀನು ಇಲ್ಲಿ ಬಂದು ಕೂತಾಗಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಅದು ಸರಿ, ಪ್ರಸಾದ್ ಬರಲಿಲ್ವಾ? ಅವ್ರಿಗಿನ್ನೂ ವಿಷಯ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ವಾ? ಯಾಕೆ ಹೇಳಲಿಲ್ಲ? ನಾನು ಇಲ್ಲಿಗೆ ಬಂದಿರೋದು ಚೆಕಪ್ಗೆ ಅಂತ ಅಲ್ಲ ಅಣ್ಣ, ಅಬಾರ್ಷನ್ ಮಾಡ್ಸಕ್ಕೆ. ಏಯ್, ಏನು ಹೇಳ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ಮೊದಲನೇ ಮಗು ಇದು, ಖುಷಿ ಪಡೆದ್ಬಿಟ್ಟು ಏನೇನ ಮಾತಾಡ್ತಾ ಇದೆಯಲ್ಲ. ಖುಷಿ ಪಡೋದು ಯಾರು ಹೇಳು? ಎಲ್ಲ ಅನುಕೂಲ ಇರೋರು. ಆದರೆ ನಮ್ಮನೆ ಪರಿಸ್ಥಿತಿ ನಿನಗೆ ಗೊತ್ತಲ್ಲ ಅಣ್ಣ. ನಮ್ಮಂಥವ್ರಿಗೆ ಮಗು ಅನ್ನೋದು ಖುಷಿಗಿಂತ ಹೊರೆ ಅನ್ಸೋದೇ ಜಾಸ್ತಿ. ನಿನ್ ಥರ ಯೋಚನೆ ಮಾಡೋಕೆ ಹೋದ್ರೆ ಜಗತ್ನಲ್ಲಿ 80% ಜನಕ್ಕೆ ಮಕ್ಕಳೇ ಇರ್ತಿರ್ಲಿಲ್ಲ. ಹೇಳೋಕೆಲ್ಲ ಚಂದ ಅಣ್ಣ, ಆದರೆ ನನ್ನ ಪರಿಸ್ಥಿತಿ ಅನ್ಭವಿಸ್ದವ್ರಿಗೆ ಗೊತ್ತು. ಎಲ್ಲಿ ಒಂದು ತುತ್ತು ಜಾಸ್ತಿ ತಿನ್ಬಿಡ್ತೀನೋ ಅಂತ ಅಳ್ದು ತೂಗಿ ಅನ್ನ ಕಿಡ್ಸೋ ಮಾವ. ಇನ್ನು ನನ್ನ ಗಂಡನೋ ಅಪ್ಪನ ಮಾತು ಮೀರಲ್ಲ ಆಸಾಮಿ. ನಮ್ಮ ಅತ್ತೆ ನಾದ್ನಿ ಅಂತೂ ಮಾವನ ಕಾಟ ತಡಿಯಕ್ಕಾಗದೆ ಸಂಬಂಧಿಕರು ಮನೆಗೆ ಹೋಗಿ ಕೂತಿದ್ದಾರೆ. ಅಲ್ಲಿ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಅಂತ ಮನೇಲಿ ಮಗು ಹುಟ್ಟಿದೆ ಅಂದ್ರೆ ಯಾರಿಗೆ ಖುಷಿ ಇರುತ್ತೆ ಹೇಳು? ಅದಕ್ಕೆ ಆಗ ಹೋಗಿರೋದನ್ನ ಸರಿ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಮುಂದೆ ಆಗಬೇಕಾಗಿರೋದನ್ನ ಸರಿ ಮಾಡೋಕ್ಕೆ ಸಾಧ್ಯ ಇರೋದು ನಿಮ್ಮೊಬ್ಬರಿಂದ. ನಿಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೀನಿ, ದಯವಿಟ್ಟು ದಯವಿಟ್ಟು ಈ ಮನೆಯಿಂದ ಹೊರಟು ಬಿಡಿ. ಈ ಮನೆನ ತುಂಬಾ ಕಷ್ಟಪಟ್ಟು ಜೋಡಿಸಿದ್ದೀನಿ. ದಯವಿಟ್ಟು ನಮ್ಮ ನೆಮ್ಮದಿನ ನಮ್ಗೆ ವಾಪಸ್ ಕೊಟ್ಬಿಡಿ. ನಿಮ್ಮಿಂದ ನಾನು ಬೇರೆ ಏನೂ ಕೇಳಲ್ಲ, ಪ್ಲೀಸ್.
ಎಂತ ಆಕ್ಟರ್ ಮಾಮ್ ನೀನು? ಅಭಿಬ್ರೋನ ಬಳಸ್ಕೊಂಡು ನಿನ್ ಬೆಳೆ ಬೇಯಿಸ್ಕೋತಿದ್ಯಾ? ನೀನ್ ಮಾಡ್ತಿರೋ ಡ್ರಾಮಾ ಹೌದು ಅಲ್ವಾ ಅಂತ ನಂಗೆ ಕನ್ಫ್ಯೂಸ್ ಆಗ್ತಿದೆ. ದಯವಿಟ್ಟು ಹೊರಟುಬಿಡಿ. ನಾವೇ ಬಾಯ್ ಬಿಟ್ಟು ಹೇಳ್ತಿದೀವಿ ಅಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಮತ್ತೆ ಮತ್ತೆ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ. ದಯವಿಟ್ಟು ಈ ಮನೆ ಬಿಟ್ಟು ವಾಪಸ್ ಹೋಗಿ ಪ್ಲೀಸ್. ಶನಿ ಕಾಲು ಮುರ್ಕೊಂಡು ಮನೇಲೇ ಬಿದ್ದಿರ್ತಾನೆ ಅಂತ ಅಂದ್ರಲ್ಲ ಗುರೂಜಿ, ಯಾಕೆ ಹೇಳಿದ್ರು? ತಾತ ತಾತ, ಸಾರಿ, ನಿದ್ದೆ ಮಾಡ್ತಿದ್ರಾ? ಹೇಗದು ಬಿತ್ತು. ನಾನೇನು ಹೆಬ್ಬಾವ? ಯಾವಾಗಂದ್ರೆ ಅವಾಗ ನಿದ್ದೆ ಮಾಡ್ತಾ ಇರೋದಕ್ಕೆ. ಸುಮ್ಮನೆ ಕೂತಿದ್ರಲ್ಲ, ಬೋರ್ ಆಯ್ತೇನೋ ಅಂತ ಕೇಳಕ್ ಬಂದೆ. ಹಾಂ, ಬೋರ್ ಆಗ್ತಿದೆ. ಏನು ಮಾಡ್ತೀಯಾ? ಚೆಸ್ ಆಡೋಣವಾ? ಇಷ್ಟು ದಿನ ಅಪ್ಪ ಇದ್ರು, ಶೇಷು ಅಂಕಲ್ಲೂ ಇಲ್ಲ. ಅಪ್ಪ ಜೊತೆಗಿಲ್ಲ ಅಂದ್ರೆ ನಿಮ್ಗೂ ಬೇಜಾರಾಗತ್ತೆ ಅಲ್ವಾ? ಚೆಸ್ ಆಡೋಣವಾ? ಚೆಸ್ಸು? ನಿನ್ನ ಜೊತೆನಲ್ಲಿ ಚೆಸ್ಸು? ನಿನ್ನ ಜೊತೆಲಿ ಚೆಸ್ ಆಡಿದ್ರೆ ಫಿನ್ಲ್ಯಾಂಡ್ನವರು ಇಂಡಿಯಾ ಮೇಲೆ ಕ್ರಿಕೆಟ್ ಮ್ಯಾಚ್ ಆಡಿದಾಗ ಆಗುತ್ತೆ. ಒನ್ ಸೈಡೆಡ್ ವಿನ್. ಎಸ್. ಅಯ್ಯೋ ತಾತ, ನಾನು ಯಾವತ್ತೂ ನಿಮ್ಮನ್ನ ಫಿನ್ಲ್ಯಾಂಡ್ ಅಂತ ಅನ್ಕೊಂಡೇ ಇಲ್ಲ. ನೆಗದು ಬಿತ್ತು. ನಾನು ಹೇಳಿದ್ದು ನೀನು ಫಿನ್ಲ್ಯಾಂಡು, ನಾನು ಇಂಡಿಯಾ ಅಂತ. ನೋಡು, ಮೊದಲೇ ಬೆಳಗಿನಿಂದ ನನ್ನ ತಲೆ ಕೆಟ್ಟಿದೆ. ಸುಮ್ಮನೆ ನಾನು ರೇಗಿಸ್ಬೇಡ. ಯಾಕೆ ತಾತ, ಹುಷಾರಿಲ್ವಾ? ನೆಗದು ಬಿತ್ತು, ಹುಷಾರಿಲ್ವಂತೆ. ಬೆಳಿಗ್ಗೆ ಈ ವೃಶ್ಚಿಕ ರಾಶಿಯವ್ರ ಭವಿಷ್ಯ ಇದು ಅಂತ ನಾನು ಕೇಳಿದಾಗ್ಲಿಂದ ಯಾಕೋ ಒಂಥರ ಅನುಮಾನ ಶುರು ಆಗ್ಬಿಟ್ಟಿದೆ ಸೋಗಲಾಡಿ. ಏನಂದ್ರು ಗುರುಜಿ? ಶನಿ ಕಾಲು ಮುರ್ಕೊಂಡು ಮನೇಲೇ ಬಿದ್ದಿರ್ತಾನೆ ಅಂತಂದ್ರು. ಅಲ್ವಾ, ಯಾಕೆ ಹಾಗಂದ್ರು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೀವು ಇದನ್ನೆಲ್ಲ ನಂಬ್ತೀರಾ ತಾತ? ಕೆಲವು ಸಲ ನಂಬಬೇಕಾಗತ್ತೆ ಸೊಗಲಾಡಿ, ನಂಬಬೇಕಾಗತ್ತೆ. ಕೆಲವೊಂದೆಲ್ಲ ಸತ್ಯ ಆಗಿಬಿಡತ್ತೆ. ಈ ಸುನಾಮಿ ಬರೋದಕ್ಕೆ ಮುಂಚೆ ಎಲ್ಲ ಶಾಂತವಾಗುತ್ತೆ ಅಂತಾರಲ್ಲ, ಆ ಥರ ಫೀಲಿಂಗ್ ಬರ್ತಿದೆ ನನಗೀಗ ಮನೆಯಲ್ಲಿ. ನೋಡಿದ್ಯಾ, ಸತ್ಯ ಆಯ್ತು. ಹೋಗಿ ನೋಡು. ಯಾಕೆ ಹೋಗ್ಲಾಡಿ ಅದು? ಸ್ಟಾಪ್. ಬನ್ನಿ ಮಾವ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಮನಸ್ಸಿಗೂ ನೆಮ್ಮದಿ ಸಿಗತ್ತೆ.
ನನ್ನೆದುರು ಹೀಗೆ ಬಂದು ನಿಂತ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ಬೆಳಗ್ಗೆ ನಾನು ನಿಮ್ಮ ಮುಖ ನೋಡಕ್ಕೆ ಇಷ್ಟಪಡ್ತೀನಿ ಅಂದಿದ್ದು ಯಾರು ನಿಮಗೆ? ನೀವು ಈ ಥರ 100 ಸನ್ನಿವೇಶ ಸೃಷ್ಟಿ ಮಾಡಿ ನನಗೆ ಹತ್ರ ಆಗಕ್ಕೆ ನೋಡಿದ್ರು ನಾನು ಮಾತ್ರ ನಿಮಗೆ ಹತ್ರ ಆಗಲ್ಲ. ಈ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ, ನಮ್ಗಳ ಮನ್ಸ್ಗೂ ನೆಮ್ಮದಿ ಇಲ್ಲ. ಇದಕ್ಕೆಲ್ಲ ಕಾರಣ ಈ ಮದುವೆ. ಅವತ್ತು ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರಿ ತುಳಸಿಯವರೇ? ನಾನು ಈ ಮದುವೆಗೆ ಹೋಗ್ತಾ ಇರಲಿಲ್ಲ ಮಾಧವ್ ಅವರೇ. ದೇವ್ರೆ, ಯಾವ ತಪ್ಪು ಮಾಡದೇ ಇರೋ ನಮ್ಮ ಮಾವ ಇಷ್ಟೊಂದು ಹಿಂಸೆ ಅನುಭವಿಸೋದು ನೋಡೋಕ್ಕಾಗ್ತಿಲ್ಲ. ಹೇಗಾದರೂ ಮಾಡಿ ನೊಂದಿರೋ ಅವ್ರ ಮನಸ್ಸನ್ನು ಸರಿ ಮಾಡೋ ಶಕ್ತಿನ ನಂಗೆ ಕೊಡು ದೇವ್ರೆ. ತುಳಸಿಯವರನ್ನ ಮದುವೆ ಆಗಿ ಅವರಿಗೂ ಹಿಂಸೆ ಆಗೋ ಹಾಗೆ ಮಾಡಿಬಿಟ್ನಾ ದೇವ್ರೆ? ನಂಗೊಂದು ಅರ್ಥ ಆಗ್ತಿಲ್ಲ. ಇದೆಲ್ಲ ನಿಂದೆ ನಿರ್ಧಾರ ಆಗಿದ್ರೆ ಇದನ್ನೆಲ್ಲ ಸರಿದಾರಿಗೂ ನೀನೇ ತರ್ತೀಯ ಅಂತ ನಂಬಿದ್ದೀನಿ. ತಗೊಳ್ಳಿ ಮಾವ, ಬೆಳಗ್ಗೆ ತಿಂಡಿನೂ ತಿಂದಿಲ್ಲ, ತಗೊಳ್ಳಿ. ಮನೇಲಿ ನಡೆದಿದ್ರ ಬಗ್ಗೆ ಅಥವಾ ಇನ್ಯಾವುದ್ರ ಬಗ್ಗೆನೂ ನಾನು ಏನೂ ಕೇಳಲ್ಲ. ಮನಸ್ಸಿಗೆ ನೋವಾದಾಗ ಪದೇ ಪದೇ ಅದನ್ನೇ ಕೇಳಿದ್ರೆ ನಿಮಗೂ ಕಿರಿಕಿರಿ ಆಗತ್ತೆ. ಒಂಟಿಯಾಗಿರೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂದರೆ ನಾನು ಬೇರೆ ಎಲ್ಲಾದರೂ ದೂರ ಹೋಗಿ ಕೂರ್ತೀನಿ. ಅಯ್ಯೋ, ಯಾಕೆ ಹಾಗೆ ಹೇಳ್ತೆ ಪೂರ್ಣಿ? ನೀನಿದ್ರೆ ನನಗೂ ನೆಮ್ಮದಿ. ಎಲ್ಲರಿಂದ ಮನಸ್ಸಿಗೆ ನೋವಾದಾಗ ಒಂಟಿಯಾಗಿರಬೇಕು ಅನ್ಸೋದು ಸಹಜ. ಆದರೆ ನಿಮ್ಮ ಮನಸ್ಸಲ್ಲಿ ಒಂಟಿ ಅಂತ ಅನಿಸಿದ್ರೆ ನಿಮ್ಮ ಮಗಳಾಗಿ ಅದು ನನ್ನ ಸೋಲು ಮಾವ. ಈ ಜಗತ್ತೇ ನಿಮ್ಮಿಂದ ದೂರ ಆದರೂ ನಾನು ಮಾತ್ರ ನಿಮ್ಮ ಜೊತೆಗೆ ಇರ್ತೀನಿ. ನಾನು ಹೇಳುವಷ್ಟು ಹೇಳ್ತೀನಿ. ನೀವು ಈ ಮನೆಗೆ ಬಂದು ಅದೇ ಬೆಳಗ್ತೀರಿ ಅಂತ ಅನ್ಕೊಂಡಿದ್ರು ಏನೋ. ಆದರೆ ನೀವು ಆಚೆ ಹೋಗೋದ್ರಿಂದ ಈ ಮನೆ ಬೆಳಗುತ್ತೆ. ಅಂದಮೇಲೆ ನೀವು ಆಚೆ ಹೋಗೋದೇ ಒಳ್ಳೇದಲ್ವಾ? ನಿಮ್ಮದು ಅಂತ ಏನಿತ್ತೋ ಎಲ್ಲ ಆ ಬ್ಯಾಗಲ್ಲಿ ತುಂಬಿದ್ದೀನಿ.
ದಯವಿಟ್ಟು ಅದನ್ನು ತಗೊಂಡು ಹೋಗಿ. ಅಮ್ಮ, ನಮ್ಮ ಫ್ಯಾಮಿಲಿಗೆ ನಿಮಗೆ ಸ್ವಾಗತ. ಇಲ್ಲಿ ನಿಮ್ಮನ್ನು ಯಾರೂ ಕೇಳೋದಿಲ್ಲ. ನೀವುಂಟು, ನಿಮ್ಮ ದೇವರುಂಟು. ಎಷ್ಟೊತ್ತು ಬೇಕಾದರೂ ಪೂಜೆ ಮಾಡಿ, ಎಷ್ಟೊತ್ತು ಬೇಕಾದರೂ ಪ್ರಾರ್ಥನೆ ಮಾಡಿ. ನಾನು ಹೇಗೆ ನನ್ನ ಮನಸ್ಸಿನ ಭಾವನೆ ಹೇಳ್ಕೊಂಡ್ನೋ ಹಾಗೆ ನೀವು ನಿಮ್ಮ ಮನಸ್ಸಿನ ಭಾವನೆನ ಹೇಳ್ಕೊಂಡ್ರಿ. ಒಂದು ಸಂಬಂಧ ಗಟ್ಟಿಯಾಗಿರೋದು ಇಬ್ಬರ ಭಾವನೆಗೂ ಗೌರವ ಕೊಡ್ತಿರಲಿ. ನನ್ನ ಭಾವನೆನೇ ನಿಮ್ಮ ಭಾವನೆನೂ ಆಗಿರಬೇಕು ಅನ್ನೋ ಅಹಂಕಾರದಲ್ಲೇ ಇಲ್ಲ ಅಲ್ವಾ? ಹಲೋ, ನಿಮ್ಮ ಬ್ಯಾಗು. ಇದ್ಯಾವುದೋ ನಂದಲ್ಲ, ಈ ಮನೆದು. ಈ ಮನೆಗೆ ಬಂದಾಗ ನಾನು ಬರಗೈಯಲ್ಲೇ ಬಂದಿದ್ದು. ಈಗಲೂ ಹಾಗೆ ಹೋಗ್ತೀನಿ.